ಸಾರ್ವಜನಿಕ ಕುಂದುಕೊರತೆ ಸಮಸ್ಯೆಗಳಿಗೆ ಹಳ್ಳಿಗೆ ಪ್ರವಾಸ ಕೈಗೊಂಡ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ. ಸಿದ್ದರಾಮಯ್ಯ ಸರ್ಕಾರ ಇದೆ ಎನ್ನುವ ಕಾರಣಕ್ಕೆ ನಮ್ಮ ಸರ್ಕಾರ ನಡೆದಿದೆ. ಯಾವತ್ತೂ ಯಾವುದೇ ಕಾರಣಕ್ಕೂ ಯಾವುದೇ ಬಾಕಿಗಳನ್ನು ನಿಲ್ಲಿಸೋದಿಲ್ಲ. ಸರ್ಕಾರ ಇರುವವರೆಗೂ ನಮ್ಮ ಭಾಗ್ಯಗಳು ಸವಲತ್ತುಗಳು ಚಾಲ್ತಿಯಲ್ಲಿ ಇರ್ತವೆ ಎಂದು ಹೇಳಿದರು. ಕೃಷಿ ಇಲಾಖೆಯಲ್ಲಿ ಯಾರು ಅರ್ಜಿ ಹಾಕಿದ್ದೀರಿ ಅವರಿಗೆ ನೇರವಾಗಿ ಬೀಜ ಗೊಬ್ಬರ ಕೊಡ್ತಾರೆ. ಊರಿಗೆ ಬೇಕಾಗಿರುವ ಸೌಲಭ್ಯಗಳನ್ನು ಒದಗಿಸಿಕೊಡಿ ಮತ್ತು ಶಾಲೆಯ ಅಡುಗೆ ಕೋಣೆಯನ್ನು ಕಟ್ಟಿಸಿಕೊಡಿ ಎಂದು ಅಧಿಕಾರಿಗಳಿಗೆ ಹೇಳಿದರು. ಶುದ್ಧ ಕುಡಿಯುವ ನೀರಿನ ಘಟಕ RO ಫಿಲ್ಟರ್ ಮಾಡಿ ಗ್ರಾಮಕ್ಕೆ ಎಂದು ಹೇಳಿದರು. ಶಾಲೆಯ 100 ಲೀಟರ್ ಫಿಲ್ಟರ್ ವ್ಯವಸ್ಥೆ ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಮೊದಲು ನೀರಾವರಿ ಆದ್ಯತೆ ಕೊಡೋಣ, ನಂತರ ರಸ್ತೆ ಡಾಂಬರೀಕರಣ, ಗುಡಿಗುಂಡಾರ ಆದ್ಯತೆ ನೀಡಿ ಕೈಲಾದಷ್ಟು ಅನುದಾನ ತಂದು ಕೆಲಸ ಮಾಡ್ತೇವೆ ಎಂದರು. ಸವಳು ಜವಳು 200 ಎಕರೆ ಇದೆ ಎಂದು ರೈತರು ಮಾತನಾಡಿದರು. 1,90,00,000 ಬಂದಿದೆ ಕೇಂದ್ರ ಸರ್ಕಾರದಿಂದ. ಈ ಬಾರಿ ನಡೆಯುವ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೇವೆ ಎಂದು ಹೇಳಿದರು. ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ನಾನು ಕೂಡ ಸಚಿವನಾಗುವ ಆಕಾಂಕ್ಷಿ ಇದ್ದೇನೆ. ಸೀನಿಯಾರಿಟಿ ಲೆಕ್ಕಾಚಾರ ಬಂದರೆ ನಾನು 10ನೇಯವನು. ಯಾರು ಪಕ್ಷಕ್ಕೆ ತುಡಿದಿದ್ದಾರೆ, ಪಕ್ಷ ನಿಷ್ಠೆ ಯಾರಿದ್ದಾರೆ ಅವರನ್ನು ನೋಡಿಕೊಡಬೇಕು ಎಂದರು. ಒಳಗಡೆ ಹಾಕಕ್ಕೆ ಕಂಬ ಒಂದ್ ನಿಮಿಷ ಬ್ಯಾಕ್ ವಾಟರ್ನಾಗ ಕಂಬ ಹಾಕಕ್ ಬರಂಗಿಲ್ಲ. ಒಳಗಡೆ ಕಂಬ ಹಾಕಕ್ ಬರೋದಿಲ್ಲ. ಕಂಬ ಹಾಕಿ ಒಂದ್ ನಿಮಿಷ ಹೇಳಿಬಿಡ್ತೀನಿ. ಕೂಡ್ಲ ಸಂಗಮ ಒಳಗಡೆ ಆಕ್ಸಿಡೆಂಟ್ ಆಗಿ ಸತ್ರು. ಆಮೇಲೆ ನಮ್ಮ ಸುಲ್ತಾನ್ಪುರ್ ಅಂತ ಊರಿದೆ, ಅಲ್ಲಿ ಸತ್ರು. ಏನು ಅಲ್ಲೇ ಲೈವ್ ವೈರ್ ಇರ್ತೈತೆ. ನೀವು ಕಂಬ ಹಾಕಿದ ತಕ್ಷಣ ಅದ್ಮೇಲೆ ಕರೆಂಟ್ ಇರ್ತೈತೆ. ಪುಟ್ಟ್ಯಾಗ ಹೋದೆ ಅದಕ್ಕೆ ಹೋದೆ ಅಂತ ಹೇಳಿ ಅಲ್ಲೇ ಈಗ ಹಾಕಕ್ ಬರ್ತೀವಿಲ್ಲ. ಮಾತಾಡ್ತಾ ಸರ್ಕಾರದಿಂದ ಸಮುದಾಯ ಭವನ ಅಂತ ಹೇಳಿದ್ದು. ಸಮುದಾಯ ಭವನದ್ದು ಈಗಾಗಲೇ ಅವರು ಪ್ರಸ್ತಾವನೆ ಕೊಡ್ರಿ ಅಂತ ಕೇಳಿದ್ದಾರೆ. ಆ ಪ್ರಸ್ತಾವನೆಯಲ್ಲಿ ಸೇರಿಸಿ ಕೊಡ್ತೇನೆ. ಅದು ಹೆಚ್ಚು ಕಡಿಮೆ ಅಪ್ರೂವ್ ಆಗುವಂಥ ಸಾಧ್ಯತೆಗಳು 90% ಇರ್ತವೆ. ಅದನ್ನು ಮಾಡಿಸ್ಕೊಡೋಣ ಅಂತ ಹೇಳಿ ಸರ್ಕಾರದಿಂದ ಬರಬೇಕಲ್ಲ. ಯಾರ ಕೈಲಿ ಕೊಡ್ತಾರ? ಇಲ್ಲ, ಬೇರೆ ಬೇರೆ ಕಾಮಗಾರಿಗಳಿಗೆ ಯಾವುದಾದ್ರೂ ಸರ್ಕಾರದಿಂದ ಬರಬೇಕಲ್ಲ. ಯಾರಾದರೂ ವೈಯಕ್ತಿಕ ಮಾಡ್ಯಾರನ್ನ ಹೇಳ್ರಿ, ಮತ್ತೆ ಯಾರು 10 ಶಾಸಕರು ಮಾಡಿದ್ರೆ ಹೇಳ್ರಿ, ಮತ್ತೆ ನಾವು ಅದನ್ನ ಫಾಲೋ ಮಾಡೋಣ. ಅಲ್ಲ ಸರ್, ಅಂದ್ರೆ ಇಲ್ಲಿ ಹೊಲ ಮನಿ ಮಾರಿ ಬಿಡೋಣ ಅಂತ ಮತ್ತೇನಿದೆ. ಯಾರು ಹೊಲ ಮನಿ ಮಾರಿ ರಾಜಕಾರಣ ಮಾಡಿದ್ರೆ ಉದಾಹರಣೆ ಕೊಡ್ರಿ, ಮಾಡೋಣ ಅಂತ. ಅಂದ್ರೆ ಇಲ್ಲಿವರೆಗೂ ಸರ್ಕಾರದಿಂದ ಅನುದಾನ ಬಂದಿಲ್ಲ. ಅನುದಾನ ಬಂದಿದೆ. ಆದರೆ ಅನುದಾನ ಇದು ಮಾರ್ಚ್ ಎಂಡ್. ಈಗ ಮಾರ್ಚ್ ಎಂಡಿನಲ್ಲಿ ಬಜೆಟನ್ನು ಮತ್ತೊಮ್ಮೆ ನಾವು ಒಪ್ಪಿಗೆ ಪಡಿಬೇಕು. ಬೆಳಗಾಂದಲ್ಲಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತಾರೆ ಮುಖ್ಯಮಂತ್ರಿಗಳು. ಆ ಸಂದರ್ಭದಲ್ಲಿ ಮತ್ತೆ ಅನುದಾನ ಎಷ್ಟೆಷ್ಟು ಒದಗಿಸ್ತಾರೆ ಅನ್ನುವಂಥದ್ದನ್ನು ಅದರ ಆಧಾರದ ಮೇಲೆ ಕೆಲಸವನ್ನು ಕೈಗೆತ್ತಿಕೊಳ್ಳೋಕ್ಕಾಗುತ್ತೆ. ಈಗಾಗಲೇ ನೀವು ಒಂದು ಉದಾಹರಣೆ ಹೇಳಿದ್ವಿ. ಈಗ ನಾವು ಬಂದಂಥ ರಸ್ತೆ, ಇವತ್ತು ಕಂದಕನೂರಿಗೆ ಮುದೂರಿಂದ ಬಂದಂಥ ರಸ್ತೆ ಏನಿದೆ ಅದಕ್ಕೆ 40 ಲಕ್ಷ ರೂಪಾಯಿ 50 ಲಕ್ಷ ರೂಪಾಯಿ ಈಗಾಗಲೇ ಮಂಜೂರಾಗಿದೆ ಅಂತ ಈಗ ನನಗೆ PRD ಇಂದ ಬಂದು ಮಾಹಿತಿ ಬಂದೆ. ಈಗಾಗಲೇ ಟೆಂಡರ್ ಕರಿಬೇಕು, ಪ್ಯಾಕೇಜ್ನಲ್ಲಿದೆ, ಅದು ಟೆಂಡರ್ ಕರಿಬೇಕು ಅಂತ ಹೇಳಿ. ಹಂಗೆ ದುಡ್ಡು ಬರದೇ ಇಲ್ಲ, ಬರುತ್ತೆ. ಆದರೆ ಜನರ ಮುಂದೆ ಸುಳ್ಳು ಹೇಳಬಾರ್ದು. ನಾನು ಮಾಡೇ ಹೋಗ್ತೀನಿ ಅಂತಂದರೆ ಇಟ್ಸ್ ನಾಟ್ ಗುಡ್. ಏನೇ ಮಾಡಿದರೂ ಕೂಡ ಸರ್ಕಾರದ ಹಣ ಪಡಿಬೇಕು, ಕೆಲಸ ಮಾಡಬೇಕು. ಇದು ನನ್ನ ಉದ್ದೇಶ. ಸರಿ, ಜನಸಂಪರ್ಕ ಸಭೆಗಳಲ್ಲಿ ಮೇಜರ್ ಏನಿಲ್ಲ. ನಾನು ಆಶ್ಚರ್ಯ ಅನಿಸೋದು, ಎಲ್ಲರೂ ಕೇಳೋದು ಗುಡಿಗುಂಡಾರ ಮೇಜರಾಗಿ ಕೇಳ್ತಾಗ ನೋಡಿದ್ದೀನಿ. ರಸ್ತೆ ಗುಡಿಗುಂಡಾರ ಇದು ಮೇಜರ್.
ನಮ್ಮ ಗುಡಿ, ನಮ್ಮ ಸಮಾಜಕ್ಕೆ ಆ ಗುಡಿ ಕೊಡ್ರಿ, ನಮ್ಮ ಸಮಾಜಕ್ಕೆ ಈ ಗುಡಿ ಕೊಡ್ರಿ, ನಮಗೆ ಸಮುದಾಯ ಭವನ ಕೊಡ್ರಿ, ಆ ಸಮುದಾಯ ಭವನ ಕೊಡ್ರಿ ಅಂತಾರೆ ವಿನಃ ವಿಶೇಷವಾಗಿ ಆಮೇಲೆ ಕೆಲವು ರಸ್ತೆಗಳು, ಹೊಲಕ್ಕೆ ಹೋಗೋ ರಸ್ತೆ, ಆ ರಸ್ತೆ, ಈ ರಸ್ತೆ ಅಂತ ಕೇಳ್ತಾರೆ. ಅದು ಬಿಟ್ಟರೆ ಬೇರೆ ಏನು ಹೆಚ್ಚು ಚರ್ಚೆ ಬಂದಿದೆ. ಯಾಕಂದರೆ ಬಹುತೇಕ ಇಲ್ಲಿ ನೀರಾವರಿ ಆದ ನಂತರ ಸ್ವಲ್ಪ ಮಟ್ಟಿಗೆ ಸೌಳು ಜೌಳು ಭೂಮಿನೂ ಜಾಸ್ತಿ ಆಗಿದೆ. ಆಮೇಲೆ ರಾಜ್ಯ ಸರ್ಕಾರದ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅದನ್ನು ಸುಮಾರು 200ರಿಂದ 300 ಎಕರೆಗಿಂತ ಹೆಚ್ಚು ಈ ಪ್ರದೇಶದಲ್ಲಿ ಸೌಳು ಜೋಳ ಆಗಿದೆ ಅಂತ ಹೇಳ್ತಾರೆ. ಅದರ ಬಗ್ಗೆ ಕೂಡ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಾನು ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಅದನ್ನು ಗಮನಕ್ಕೆ ತರ್ತೇನೆ. ಸರ್, ಸಂಪುಟ ವಿಸ್ತರಣೆ ಮುಂದಕ್ಕೆ ಹಾಕಿದ್ದಾರೆ ಮುಖ್ಯಮಂತ್ರಿಗಳೀಗ. ಮುಂದೆ ಸಂಪುಟ ವಿಸ್ತರಣೆ ನಡೆದಾಗ ತಮ್ಮದು ಆಕಾಂಕ್ಷೆ ಏನಾದರೂ ಸರ್? ಆಕಾಂಕ್ಷಿ ಯಾಕಿಲ್ರಿ? ಯಾವ ಆಕಾಂಕ್ಷಿ ಇರೋದಿಲ್ಲ. ಏನು ಕೂಸ ನಾನು ಇಡೀ ರಾಜ್ಯದಲ್ಲಿ ಸೀನಿಯಾರಿಟಿ ಅಂತ ಲೆಕ್ಕ ತೊಗೊಂಡ್ರೆ ನಾನು 10-11 ಬರ್ತೀನಿ. ಮತ್ತು ನಾ ಯಾಕೆ ಕ್ಲೇಮ್ ಮಾಡೋದಿಲ್ಲ? ನಾನೇ ಕ್ಲೇಮ್ ಮಾಡಬಾರ್ದು? ನನ್ನ ಸಂಬಂಧ ಮಂತ್ರಿ ಅಲ್ಲ. ಮಂತ್ರಿ ಆದರೆ ಹೆಚ್ಚು ಅಭಿವೃದ್ಧಿ ಆಗ್ತೈತಿ, ಜನಕ್ಕೆ ಹೆಚ್ಚು ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತೈತೆ ಅನ್ನೋದಕ್ಕೆ ನನಗೇನು ಮಂತ್ರಿಗಿರಿಯನ್ನು ಹೊಸದಾಗಿ ನೋಡುವಂಥ ಪ್ರಶ್ನೆ ಬರೋದಿಲ್ಲ. ಆದರೆ ಜನಕ್ಕೆ ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ ಕ್ಯಾಬಿನೆಟ್ನಾಗ ಇರ್ತೀವಿ, ಡಿಸಿಷನ್ ಮೇಕರ್ಸ್ ಆಗ್ತೀವಿ, ಸರ್ಕಾರದ ಭಾಗ ಏನದ ಅದರಲ್ಲಿ ನಾವು ಪಾಲ್ಗೊಂಡು ಕೆಲಸವನ್ನು ಮಾಡಲಿಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ನಾನು ಯಾಕೆ ಅದನ್ನು ಅಲ್ಲಿಗಳೇ ಪ್ರಶ್ನೆನೇ ಇಲ್ಲ. ಎಲ್ಲರಿಗಿಂತ ಸೀನಿಯರ್ ನಾನು. 10-11 ಬರ್ತೀನಿ ನಾನು ಸೀನಿಯಾರಿಟಿ ಲಿಸ್ಟ್ ತೊಗೊಂಡ್ರೆ. ಅಂದರೆ ತಮ್ಮ ಪ್ರಕಾರ ಸೀನಿಯಾರಿಟಿ ನೋಡಿ ಕೊಡಬೇಕು ಅನ್ನೋದು ಒಂದು ಕೊಡಲೇಬೇಕು. ಸೀನಿಯಾರಿಟಿ ನೋಡಬೇಕು, ಪಕ್ಷಕ್ಕೆ ನಿಷ್ಠೆ ಯಾರ್ದಿದೆ ನೋಡಬೇಕು, ಅವರ ಚಾರಿತ್ರ್ಯ ನೋಡಬೇಕು, ಹಿನ್ನೆಲೆ ಏನಿದೆ ನೋಡಬೇಕು, ಎಲ್ಲಿಂದ ಬಂದರು, ಎಲ್ಲಿ ಹೋದರು, ಏನಾದರು ಅಂತ ನೋಡಬೇಕು, ಪಕ್ಷಾಂತರ ಎಂದಾರ ಮಾಡ್ಯಾರ ಇವರು ಅಂತ ನೋಡಬೇಕು, ಜನಕ್ಕೆ ಮೋಸ ಮಾಡ್ಯಾರನ್ನು ನೋಡಬೇಕು. ಮತ್ತು ಅದು ಯಾವುದೂ ಅದರ ಬಗ್ಗೆ ತಪ್ಪು ಕಾಣದೇ ಇರತಕ್ಕಂಥ ಪರಿಸ್ಥಿತಿ ಇದ್ದಾಗ ಖಂಡಿತವಾಗಿ ನಾವು ನನಗಂತಲ್ಲ, ಅಂಥವ್ರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಒಂದು ಶಕ್ತಿ ಮತ್ತು ಅದೊಂದು ಮೆರುಗು. ಸರಿ, ತೊಗರಿಗೆ ಸಂಬಂಧಪಟ್ಟಾಗ ತಾವು ಈಗಲೇ ಮಾತಾಡಿದ್ರಿ. ತಮಗೆ ಬಂದ ಮಾಹಿತಿ ಏನು ಸರ್ ಇದು? ಅಧಿಕಾರಿಗಳು ನನಗೇನು ಬಂದಿಲ್ಲ. ನಾನು ಈಗಾಗಲೇ ಸ್ವಲ್ಪ ನಿಂತೆ, ರೆಸ್ಟ್ ತೊಗೊಳಕ್ಕೆ ನಿಂತೆ. ಅಲ್ಲೇ ರೆಸ್ಟ್ ತೊಗೊಳಕ್ಕೆ ನಿಂತೆ. ಇಲ್ಲೇ ಸ್ವಲ್ಪ ನೀರು ಬಿಟ್ಟಿದ್ದಾರೆ, ತೊಗರಿಗೆ ಸ್ವಲ್ಪ ನೀರು ಬಿಟ್ಟಿದ್ದಾರೆ. ತೊಗರಿ ಬಹಳ ನನಗಿಂತ ಇಷ್ಟು ಎತ್ತರ ಇದೆ, ಇಷ್ಟು ಎತ್ತರ ಇದೆ. ತೊಗರಿ ಮೇಲ್ಗಡೆ ಚೆನ್ನಾಗಿ ಬಂದಿದೆ, ಕೆಳಗಡೆ ಕಾಪಿಲ್ಲ, ಕೆಳಗಡೆ ಕಾಪಿಲ್ಲ. ಅದು ಸೈಂಟಿಸ್ಟ್ ನಮಗೆ ಹೇಳಬೇಕು, ಸೈಂಟಿಸ್ಟ್ಗಳು ಹೇಳಬೇಕು. ಯಾಕಂದರೆ ಯಾವುದೋ ಒಂದು ಬೆಳೆ ಮೇಲೆ ಪರಿಣಾಮ ಆಗಬೇಕಾದ್ರೆ 108 ಫ್ಯಾಕ್ಟರ್ಸ್ ಇರ್ತವೆ. ನಾನು ಯಾವುದೂ ಅಲ್ಗಳೆಯೋದಿಲ್ಲ. ಅದು ಏನು ಅನ್ನೋದನ್ನು ಅದರ ನಿಖರವಾಗಿ ಅವರ ವರದಿ ಬಂದ ಮೇಲೆ ಅದ್ರ ಬಗ್ಗೆ ಸರ್ಕಾರವನ್ನು ಒತ್ತಾಯ ಮಾಡಬೇಕು. ಸರಿ, ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆದಿದೆ ಅಂತ ಹೇಳಿದ್ರೆ ಯಾವಾಗಲೇ ಯಾವುದು ತೊಗರಿ ವಿಷಯಕ್ಕೆ ಸಂಬಂಧಪಟ್ಟ ಇಲ್ಲ, ಸರ್ಕಾರದ ಗಮನಕ್ಕೆ ಬಂದಿದೆ ಅಂತ ಹೇಳಿ. ಚರ್ಚೆ ಅಲ್ಲ, ಗಮನಕ್ಕೆ ಬಂದಿದೆ ಅಂತ ಹೇಳಿ. ಸರ್ಕಾರದ ಗಮನಕ್ಕೆ ಬಂದಿದೆ. ಯಾಕೆ ಪತ್ರಿಕೆಯವರು ನೀವು ಬರೆದಿದ್ದೀರಿ, ಖಂಡಿತವಾಗ ಪೇಪರ್ ಕಟ್ಟಿಂಗ್ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಹೋಗುತ್ತೆ, ಎಲ್ಲರಿಗೂ ಹೋಗಿರುತ್ತೆ. ಗಮನಕ್ಕಾಗಲೇ ಬಂದಿದೆ ಈಗ.